ಮುಖ್ಯವಾಗಿ ಮಕ್ಕಳ ದನಿ, ಅವ್ರ ದನಿ ಏನಿದೆಯೋ ಸರ್ಕಾರಕ್ಕೆ, ನಮ್ಮ ಜನತೆಗೆ ಕೇಳಿಸ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ ಮೇಡಮ್? ಖಂಡಿತ ಕೇಳಲೇಬೇಕು. ಆದರೆ ಸ್ಲಮ್ ಮಕ್ಕಳು ಇದು ಈಗ ಲೈಫಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಒಂದು ಖುಷಿ ಅನ್ನೋದನ್ನು ಅನುಭವಿಸ್ತಾ ಇದ್ದಾರೆ, ಎಲ್ಲ ಒಂದು ಫೆಸಿಲಿಟಿ ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ಆದರೆ ಆ ಸ್ಲಮ್ ಮಕ್ಕಳನ್ನು ಕೇಳೋರೇ ಇಲ್ಲ ಆಗಿದೆ. ಆದರೂ ಅವರ ಸ್ವಂತದಲ್ಲಿ ಅವರೇ ಏನಾದರೂ ಒಂದು ಇದು ಮಾಡಿಕೊಂಡು ಮುಂದೆ ಬರೋಕ್ಕೂ ಅದಕ್ಕೆ ಅವಕಾಶ ಇಲ್ಲ. ಆದರೆ ಯಾಕೆಂದರೆ ಅನಾರೋಗ್ಯ ಇರ್ಬೋದು, ಸಾಮಾಜಿಕ ಸಮಸ್ಯೆ ಇರಬಹುದು, ಅವರ ಮನೆಯ ವಾತಾವರಣ ಇರಬಹುದು, ಮೇಲತ್ತಾಗಿ ಬಡತನ, ಇಂದಿರೋ ಆ ಒಂದು ಬಡತನದಿಂದ ಅವ್ರಿಗೆ ಯಾವೊಂದು ಫೆಸಿಲಿಟಿ ಅವ್ರಿಗೆ ಹೋಗ್ತಾ ಇಲ್ಲ. ಮುಖ್ಯವಾಗಿ ಅವರ ಮನೆ ವಾತಾವರಣಕ್ಕೂ ಕೂಡ ಶಿಕ್ಷಣ ಅನ್ನೋದು ಆ ಸ್ಲಮ್ವರೆಗೂ ಮುಟ್ತಾ ಇಲ್ಲ. ಅದು ಫಸ್ಟ್ ಆಗಬೇಕು. ಅದಾದಾಗೇ ನಮ್ಮ ದೇಶ ಪ್ರಗತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅಲ್ಲಿ ನಾವು ಏನೇ ಒಂದು ಫೆಸಿಲಿಟಿಗಳನ್ನು ಕೊಟ್ಟರೂ ಕೂಡ ಅವರು ಬಳಕೆ ಮಾಡಿಕೊಳ್ಳುವಂಥ ಒಂದು ಮೆಥಡ್ ಅವ್ರಿಗೆ ಗೊತ್ತಿಲ್ಲ. ಕಾರಣ ಅಲ್ಲಿ ಶಿಕ್ಷಣದ ಕೊರತೆ. ಆ ಮೆಥಡು ಎಲ್ಲ ಈಗ ಪ್ರಾಣಿದಯ ಸಂಘ ಅಂತ ಇದೆ, ಎಲ್ಲಕ್ಕೂ ಸಂಘಗಳಂತ ಮಾಡ್ಕೊಂಡಿರುವಾಗ ಸ್ಲಮ್ ಏರಿಯಾದವ್ರಿಗೆ ಶಿಕ್ಷಣ ಕೊಡಬೇಕು ಅನ್ನೋದೊಂದು ಕಂಪಲ್ಸರಿ ಅನ್ನೋದು ಎಲ್ಲ ಕಡೆಗೂ ಅದು ಸೇರ್ತಾ ಇಲ್ಲ, ಅದು ತಲುಪ್ತಾ ಇಲ್ಲ. ಅವರಿಗೆ ಶಿಕ್ಷಣ ಕೊಟ್ಟಲೇಬೇಕು. ಕೊಟ್ಟಾಗೇನೆ ನಮ್ಮ ದೇಶ ಪ್ರಗತಿ ಆಗುತ್ತೆ. As an organization, something can be done with slum dwellers. Yeah, slum dwellers. And first, they have to be assured a job. Dwellers. Yes, sir. I'm sorry, I couldn't help you. ಎಜುಕೇಷನ್ ಇಂಪಾರ್ಟೆಂಟ್. ಯಾಕಂದರೆ ಚೈನಾ ನೋಡ್ಬೋದು, ಚೈನಾದವರು 1970 ನಾವು 1970 1970 ಎರಡು ಒಂದೇ ಸ್ಟೇಟಸ್, ಅದರಲ್ಲೇನು ಡಿಫ್ರೆನ್ಸ್ ಇರಲಿಲ್ಲ. ಚೈನಾದವ್ರು ಏನು ಮಾಡೋದು, ಫಸ್ಟ್ ಇಂಪಾರ್ಟೆನ್ಸ್ ಗಿವ್ ಟು ಒಂದು ಎಜುಕೇಷನ್. ಬಟ್ ಅದಕ್ಕೆ ಪ್ರೋತ್ಸಾಹ ಸಿಗದೇ ಇರೋದೇ ಸ್ಕಿಲ್. ನಮ್ಮ ಎಜುಕೇಷನ್ ಸಿಸ್ಟಮ್ ಈ ದುಬೈ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ತಿದೆ ಅಂದರೆ ಇದು ಅಲ್ಲಿ ಅದಕ್ಕೆ ಮಾನ್ಯತೆ ಇದೆ ಅಂತ.